ಪಾಕಿಸ್ತಾನಕ್ಕೆ ಆಡಳಿತ ನಡೆಸೋದಕ್ಕೂ ಕೂಡ ಕಾಸೇ ಇಲ್ಲ. ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಭಿಕ್ಷೆ ಬೇಡೋ ಸ್ಥಿತಿ. ಆಡಳಿತ ನಡೆಸೋಕೆ ಸಾಲದ ಮೊರೆ ಹೋದ ಪಾಕಿಸ್ತಾನ. $2.3 ಬಿಲಿಯನ್ ಸಾಲ ಪಡೆಯೋಕೆ ಮುಂದಾದ ಪಾಕಿಸ್ತಾನಕ್ಕೆ ಸಾಲ ನೀಡುವ ಪ್ರಸ್ತಾವನೆಗೆ ಭಾರತ ವಿರೋಧ. ಪಾಕ್ ಭಯೋತ್ಪಾದನೆಗೆ ಹಣ ದುರುಪಯೋಗ ಪಡಿಸಿಕೊಳ್ಳುತ್ತೆ, ಪಾಕಿಸ್ತಾನಕ್ಕೆ ಸಾಲ ಕೊಡಬಾರದು ಅಂತ ಭಾರತ ವಿರೋಧ ವ್ಯಕ್ತಪಡಿಸಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಸಭೆ ಏನ್ ನಡೆದಿತ್ತು, ಇದು ಮತದಾನದಿಂದ ಭಾರತ ದೂರ ಉಳ್ಕೊಂಡಿದೆ. IMF ಕಾರ್ಯಕ್ರಮಗಳ ಪರಿಣಾಮಕಾರಿತ್ವದ ಬಗ್ಗೆ ಭಾರತ ಕಳವಳ ವ್ಯಕ್ತಪಡಿಸ್ತಾ ಇರೋದು. ನೋಡಿ, ಅವ್ರ ಹತ್ರ ಏನಕ್ಕೂ ಕಾಸೇ ಇಲ್ಲ, ಈಗ ಬೇಡುವ ಪರಿಸ್ಥಿತಿಯಲ್ಲಿ ಇದ್ದಾರೆ. ಕಾಸು ಕೊಡಿ ಕಾಸು ಕೊಡಿ ಕಾಸು ಕೊಡಿ ಕಾಸು ಕೊಡಿ ಅಂತ ಬೇಡುವ ಪರಿಸ್ಥಿತಿಗೆ ತಲುಪಿರುವಂಥದ್ದು. ಬಟ್ ಭಾರತ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದೆ, ಹಣವನ್ನು ಕೊಡಬೇಡಿ, ಇವ್ರ ಹಣವನ್ನು ದುರುಪಯೋಗ ಪಡಿಸ್ಕೊಳ್ತಾರೆ, ಉಗ್ರರಿಗೆ ಕೊಡ್ತಾರೆ ಅಂತ. ಆದರೆ ಈ ಪಾಕಿಸ್ತಾನ ಭಿಕ್ಷೆ ಬೇಡ್ತಾ ಇದೆ IMF ಮುಂದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಇದೀಗ ದುಡ್ಡು ಕೊಡಬೇಡಿ ಅಂತ ಕೇಳ್ಕೊಳ್ತಾ ಇರುವಂಥದ್ದು ಭಾರತ. ಭಾರತೀಯ ಕರೆನ್ಸಿಯ ಪ್ರಕಾರ 19,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಬೇಡಿಕೆ ಇಡ್ತಾ ಇದೆ. ಪಾಕಿಸ್ತಾನಕ್ಕೆ ಸಾಲ ನೀಡದಂತೆ ಭಾರತ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ನೋಡಿ, ಸಾಲ ಸಿಕ್ಕಿದ್ರೆ ಇವ್ರುಗಳು ಏನೇನು ಮಾಡ್ತಾರೆ ಅನ್ನೋದು ಎಲ್ಲವೂ ಕೂಡ ಗೊತ್ತು. ಪಾಕಿಸ್ತಾನಕ್ಕೆ ಹೊಸದಾಗಿ $2.3 ಬಿಲಿಯನ್ ಸಾಲ ನೀಡುವ IMF ಪ್ರಸ್ತಾವನೆಯನ್ನು ಭಾರತ ವಿರೋಧಿಸಿತು. ಈ ಹಣವನ್ನು ಪಾಕ್ ಗಡಿಯಾಚೆಗಿನ ಭಯೋತ್ಪಾದನೆಗೆ ಬಳಸಿಕೊಳ್ಳುತ್ತೆ, ಹೀಗಾಗಿ ಪಾಕಿಗೆ ಹಣ ಕೊಡಲೇಬೇಡಿ. ಅಲ್ಲದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಮಹತ್ವದ ಸಭೆಯಲ್ಲಿ ಭಾರತ ಮತದಾನದಿಂದ ದೂರ ಉಳಿದಿತ್ತು. ಮತದಾನದ ಫಲಿತಾಂಶಗಳು ಪಾಕಿಸ್ತಾನದ ಪರವಾಗಿ ಇದ್ವು, ಅದಕ್ಕೆ IMF ಸಾಲವನ್ನು ನೀಡಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇದೆ. ತೀವ್ರ ವಿರೋಧದ ನಡುವೆಯೂ ಕೂಡ ಸಾಲ ಮಂಜೂರು, 19,000 ಕೋಟಿ ಸಾಲ ಮಂಜೂರಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇರೋದು. $1 ಬಿಲಿಯನ್ ಸಾಲ ಅಂದರೆ ಭಾರತೀಯ ಕರೆನ್ಸಿ ಪ್ರಕಾರ 19,000 ಕೋಟಿ ರೂಪಾಯಿ. ಇದನ್ನ ಏನಕ್ಕೆ ಇವ್ರು ಬಳಕೆ ಮಾಡ್ಕೊಳ್ತಾರೆ? ಉಗ್ರರನ್ನು ಸಾಕೋಕೆ. ಈ ದೇಶ ಯಾಕೆ ಉದ್ಧಾರ ಆಗಿಲ್ಲ ಅಂದರೆ ಇದೇ ಕಾರಣಕ್ಕೆ. ಅವ್ರು ಉದ್ಧಾರ ಆಗೋದು ಬಿಟ್ಟು ಉಗ್ರರನ್ನು ಉದ್ಧಾರ ಮಾಡ್ತೀವಿ ಅಂತ ಹೋಗಿ ಇವತ್ತು ಹಾಳಾಗಿ ಕೂತಿರೋದು. ಸಾಲ ತಗೊಂಡು 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 ಸರ್ವನಾಶ ಆಗ್ತಾ ಇದೆ ಪಾಕಿಸ್ತಾನ. ಭಾರತ ತೀವ್ರ ವಿರೋಧ ಮಾಡಿತ್ತು, ಯಾವುದೇ ಕಾರಣಕ್ಕೂ ಸಾಲ ಕೊಡಬೇಡಿ ಅಂತ. ಯಾಕೆ ಅಂತ ಹೇಳಿದರೆ, ಇವರು ಒಳ್ಳೆ ಕೆಲಸಕ್ಕೆ, ಆರ್ಥಿಕವಾಗಿ ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ, ದೇಶದ ಉದ್ಧಾರಕ್ಕೆ, ಅಲ್ಲಿನ ನಾಗರಿಕರ ಉದ್ಧಾರಕ್ಕೆ, ಅಭಿವೃದ್ಧಿ ಕಾರ್ಯಕ್ಕೆ ಬಳಕೆ ಮಾಡಿಕೊಳ್ಳಲ್ಲ. ಇವರು ಮಾಡೋದೇ ಕೆಟ್ಟ ಕೆಲಸಕ್ಕೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಾಲ ಕೊಡಬಾರ್ದು ಅನ್ನೋದನ್ನು ಕೇಳ್ಕೊಂಡಿತ್ತು. ಆದರೆ IMF ಇಲ್ಲಿ ಭಾರತದ ಮಾತನ್ನು ತೆಗೆದು ಹಾಕಿದೆಯಾ? ಭಾರತ ಒಪ್ಪದೇ ಇದ್ರೂ, ಭಾರತ ಪ್ರಬಲವಾಗಿ ವಿರೋಧಿಸಿದ್ರೂ ಈ ಪಾಪಿ ಪಾಕಿಸ್ತಾನಕ್ಕೆ ಕಾಸು ಕೊಟ್ಟಿದೆಯಾ? ಅಪ್ಡೇಟ್ ಪಡ್ಕೊಳ್ಳೋಣ. ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಇದೀಗ ಭಿಕ್ಷೆ ಬೇಡೋ ಪರಿಸ್ಥಿತಿ. ಈಗಂತ ಅಲ್ಲ, ಯಾವಾಗಲೂ ಭಿಕ್ಷೆ ಬೇಡ್ಕೊಂಡೇ ಇದ್ದಿದ್ದಿವರು, ಹೊಸದಾಗೇನಿಲ್ಲ. ಇಲ್ಲಿ ತನಕ ಸಾಲ ಕೊಡೋ ಪರಿಸ್ಥಿತಿ ಇದ್ರು ಎಲ್ಲ ಕಡೆ ಸಾಲ ತಗೊಂಡೆ ಬರ್ಬಾದಾಗಿ ಹೋಗಿರೋದು. ಇವಕ್ಕೆ ಯಾಕೆ ಬುದ್ಧಿ ಇಲ್ಲ, ಸುಖ ಸುಮ್ಮನೆ ಅಟ್ಯಾಕ್ ಮಾಡ್ತವೆ ಅಂತಂದರೆ ಇವಕ್ಕೆ ಎಜುಕೇಷನೂ ಇಲ್ಲ, ನೆಟ್ಟಿಗೆ ಆರ್ಥಿಕ ವ್ಯವಸ್ಥೆನೂ ಇಲ್ಲ, ತಿನ್ನೋಕ್ಕೂ ಗತಿ ಇಲ್ಲ. ಹಾಗಾಗಿ ಇವು ಹಿಂಗಾಡೋದು, ತಲೆಕೆಟ್ಟಂಗಾಡೋದು. ಯಾವಾಗ ಇವರು ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾರೋ ಆವಾಗ ಜಾಗತಿಕವಾಗಿ ಇನ್ನೂ ಏನಾದರೂ ಸಾಧನೆ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾರೆ. ಇವ್ರು ಹಂಗಲ್ಲ, ಎಲ್ಲಿ ಬಾಂಬ್ ಬಿಡೋಣ, ಎಲ್ಲಿ ಬಾಂಬ್ ಹಾಕೋಣ ಆಯ್ಕೊಂಡು ತಿಂತಾ ಇದ್ದಾರೆ. ಮೊದಲೇನೆ ಗತಿ ಇಲ್ಲ ಏನು ತಿಕ್ಕೂ. ಈಗ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಒಂದು ಗಾದೆ ಇದೆಯಲ್ಲ, ಅದನ್ನು ಮಾಡ್ತಾ ಇರೋದು. ಅತಿ ಹೆಚ್ಚು ಸಾಲ. ಕೊನೆಗೆ ಪಾಕಿಸ್ತಾನ ಯಾವ ಥರ ಬರ್ಬಾದಾಗತ್ತೆ ಅನ್ನೋದು ನೋಡೋದಕ್ಕೆ ಭಾಳ ಖುಷಿ. ಭಯೋತ್ಪಾದನೆಗೆ ಹಣ ಬಳಕೆ ಮಾಡ್ಕೊಳ್ಳೋದು, ಉಗ್ರರಿಗೆ ಅಂತ ಇವರು ಸೆಕ್ಯೂರಿಟಿ ಕೊಡ್ಕೊಳ್ಳೋದು, ಇವ್ರ ಸೇನೆಗೆ ಇವ್ರು ಮರ್ಯಾದೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಉಗ್ರರಿಗೆ ಮರ್ಯಾದೆ ಅಂತೆ. ಅದಕ್ಕೆ ಇವ್ರ ದೇಶ ಇವತ್ತು ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ಬಂದು ತಲುಪಿರೋದು. ಎಲ್ಲ ಅಂಗಲ ಹಚ್ಕೊಂಡು ನಿಂತ್ಕೊಂಡಿದ್ದಾರೆ, ಕೊಡಿ 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 ಪ್ಲೀಸ್ ಕೊಡಿ ಅಂತ. ಮಾನ ಮರ್ಯಾದೆಯನ್ನು ಬಿಟ್ಟಿರುವಂಥ ದೇಶ ಇದು. ಅವ್ರ ಯೋಗ್ಯತೆಗಳಿಗೇನು ಅನ್ನೋದು ಅವ್ರ ಸಚಿವರುಗಳನ್ನು ನೋಡಿದ್ರೇ ಗೊತ್ತಾಗತ್ತೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನನ್ನ ಕಲೀಗ ಜೀವನ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ.
ಜೀವನ್ ನಿನ್ನೆ ರಾತ್ರಿಯಿಂದ ಸಾಕಷ್ಟು ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈಗ ಹೈಲಿ ಇಂಪಾರ್ಟೆಂಟ್ ಅಂತ ನಾವು ನೋಡಿದಾಗ ಭಿಕ್ಷೆ ಬೇಡ್ತಿದ್ದಂಥ ಪಾಕಿಸ್ತಾನಕ್ಕೆ ಈ IMF ಇಂದ ದುಡ್ಡು ಮಂಜೂರಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. 19,000 ಕೋಟಿ ಸಾಲ ಮಂಜೂರು ಅನ್ನೋದ್ರ ಬಗ್ಗೆ. ಸೊ ನಿಖರವಾದಂಥ ಮಾಹಿತಿ ಏನಿದೆ, ಭಾರತದ ವಿರೋಧದ ನಡುವೆಯೂ ಕೂಡ ಹಣ ಮಂಜೂರಾಗಿದೆಯಾ, ಹೇಗೆ ಏನು ಅಂತ? ಏನಂತಂದ್ರೆ ಶಹಬಾಜ್ ಶರೀಫ್ ಯುದ್ಧವನ್ನು ಘೋಷಣೆ ಮಾಡ್ತಾರೆ. ಯುದ್ಧ ಘೋಷಣೆ ಮಾಡಿದ ನಂತರ ಒಂದು ತುರ್ತು ಸಂಸತ್ತನ್ನು ಕರೀತಾರೆ ಪಾಕಿಸ್ತಾನದಲ್ಲಿ. ಆ ತುರ್ತು ಸಂಸತ್ತಲ್ಲಿ ಪ್ರತಿಯೊಬ್ಬ ಸಂಸದರು ಪಾಕಿಸ್ತಾನದ ಬಗ್ಗೆ ಅಳಲನ್ನು ತೋಡ್ಕೊಳ್ತಾರೆ. ಪಾಕಿಸ್ತಾನ ಸರ್ವನಾಶವಾಗ್ತಾ ಇದೆ, ಭಾರತ ಈಗಾಗಲೇ ಏನಂತಂದರೆ ಡ್ರೋನ್ ದಾಳಿ ಮಾಡ್ತಾ ಇದೆ, ಎಲ್ಲ ದಾಳಿ ಮಾಡ್ತಾ ಇದೆ. ಸೊ ಈಗ ನನಗೆ ನಮ್ಮ ದೇಶವನ್ನು ಕಾಪಾಡಬೇಕು, ನೀವು ಇಲ್ಲ ಯುದ್ಧವನ್ನು ನಿಲ್ಲಿಸಬೇಕು, ನಮ್ಮ ದೇಶವನ್ನು ಕಾಪಾಡಬೇಕು ಅಂತ ಶಹಬಾಜ್ ಶರೀಫ್ ಮೇಲೆ ಒತ್ತಡವನ್ನು ಹೇರ್ತಾರೆ. ಶಹಬಾಜ್ ಶರೀಫ್ ಈಗೇನಾದರೂ ಯುದ್ಧದ ಸೋಲನ್ನು ಒಪ್ಕೊಂಡ್ರೆ ತನಗೆ ಶೇಪ್ ಔಟ್ ಆಗುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರ ಈ ಕಡೆ ಶಸ್ತ್ರಾಸ್ತ್ರಗಳ ಪೂರೈಕೆಯಲ್ಲೂ ಕೂಡ ಕೊರತೆ ಉಂಟಾಗ್ತಾ ಇದೆ. ಈಗಾಗಲೇ ಭಾರತದಿಂದ ಡ್ರೋನ್ ದಾಳಿಗಳಾಗ್ತಾ ಇದ್ದಾವೆ. ಸೊ ಈಗೇನು ಮಾಡಬೇಕು? ತನ್ನ ಹತ್ರ ದುಡ್ಡು ಕೂಡ ಖಾಲಿ ಆಗ್ತಾ ಇದೆ. ಶಸ್ತ್ರಾಗಾರದಲ್ಲಿರುವಂತಹ ಎಲ್ಲ ಶಸ್ತ್ರಾಸ್ತ್ರಗಳು ಕೂಡ ಕಡಿಮೆ ಆಗ್ತಾ ಇದ್ದಾವೆ. ಡ್ರೋನ್ಗಳನ್ನು ನಿನ್ನೆ ಅಷ್ಟೇ 400 ಡ್ರೋನ್ಗಳನ್ನು ಹಾರಿಸಿತ್ತು ಅಂತ ಇದೇ ಭಾರತೀಯ ಸೇನೆ ಮಾಹಿತಿಯನ್ನು ಕೊಟ್ಟಿತ್ತು. ಆದರೆ ಈಗ ಆ ಎಲ್ಲ 400 ಡ್ರೋನ್ಗಳನ್ನು ಡಿಸ್ಟ್ರಾಯ್ ಮಾಡಿದೆ. ಈಗ ತನ್ನ ಹತ್ರ ಏನಂತಂದರೆ ಈಗ ಸಾಲ ಮಾಡಿಯಾದರೂ ಯುದ್ಧವನ್ನು ಮಾಡಬೇಕು. ಶಹಬಾಜ್ ಶರೀಫ್ ಹತ್ರ ಇರುವಂತಹದ್ದು ಸಾಲ ಮಾಡಿಯಾದರೂ ಯುದ್ಧವನ್ನು ಮಾಡುವಂತಹದ್ದು. ಈಗ IMF ಏನು ಮಾಡಿದೆ ಅಂತಂದರೆ ಮೊನ್ನೆ ಅಷ್ಟೇ ಇದ್ರ ಬಗ್ಗೆ ಭಾರತವು ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿತ್ತು. ಸಾಲ ನೀವೇನಾದರೂ ಕೊಟ್ಟಿದ್ದೆಯಾದಲ್ಲಿ ಮುಂದಿನ ಕ್ರಮವನ್ನು ನಾವು ಕೂಡ ತೆಗೆದುಕೊಳ್ತೀವಿ ಅಂತ IMFಗೆ ವಾರ್ನ್ ಕೂಡ ಮಾಡಿತ್ತು. ಭಾರತ ಮೊದಲಿಗೆ IMF ಏನಾದರೂ ನೀವು ಸಾಲವನ್ನು ಕೊಟ್ಟರೆ ಪಾಕಿಸ್ತಾನಕ್ಕೆ ನೀವು ಎಷ್ಟೇ ಸಾಲ ಕೊಡಿ, ಅದೇನು ಮಾಡುತ್ತೆ, ಉಗ್ರರನ್ನು ಪೋಷಣೆ ಮಾಡೋದಕ್ಕೆ, ಉಗ್ರ ಸಂಘಟನೆಗಳನ್ನು ಪೋಷಣೆ ಮಾಡೋದಕ್ಕೆ ಅದು ಸಾಲವನ್ನು ಬಳಕೆ ಮಾಡಿಕೊಳ್ಳುತ್ತೆ. ಮೊದಲಿನಿಂದಲೂ ಕೂಡ ಅದನ್ನೇ ಮಾಡ್ಕೊಂಡು ಬಂದಿದೆ. ಈಗಲೂ ಕೂಡ ಯುದ್ಧದ ಸಂದರ್ಭದಲ್ಲಿ IMF 19,000 ಕೋಟಿ ರೂಪಾಯಿಯಷ್ಟು ಸಾಲವನ್ನು ಕೊಟ್ಟಿದೆ. ಸಾಲವನ್ನು ಹೆಂಗೆ ಪಡೆದುಕೊಳ್ತು ಪಾಕಿಸ್ತಾನ ಅಂತಂದರೆ, ನಾವು ಸಾಲದಲ್ಲಿ ಇರುವಾಗಲೇ ಭಾರತ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ಸೊ ಹೀಗಾಗಿ ನಮಗೆ ಸಾಲವನ್ನು ಕೊಡಿ, ನಮ್ಮಲ್ಲಿ ಜನರು ಈಗ ಸಾಯ್ತಾ ಇದ್ದಾರೆ, ಹೀಗಾಗಿ ನಮಗೆ ಸಾಲವನ್ನು ಕೊಡಿ, ನಮ್ಮ ಮೇಲೆ ಸುಖ ಸುಮ್ಮನೆ ಭಾರತ ದಾಳಿ ಮಾಡ್ತಾ ಇದೆ, ನಮಗೆ ತುಂಬ ತೊಂದರೆ ಆಗ್ತಾ ಇದೆ, ನಮಗೆ ಅನುದಾನದ ರೀತಿಯಲ್ಲಿ ಅಥವಾ ಸಾಲದ ರೀತಿಯಲ್ಲಿ ನಮಗೆ ಸಾಲವನ್ನು ಕೊಡಿ ಅಂತ IMFಗೆ ಇದೇ ಪಾಕಿಸ್ತಾನದ ಶಹಬಾಜ್ ಶರೀಫ್ ಮತ್ತು ಅಲ್ಲಿನ ವಿದೇಶಾಂಗ ಸಚಿವರು ಅಳಲನ್ನು ತೋಡ್ಕೊಂಡು IMF ಮುಂದೆ ನಾಟಕ ಮಾಡ್ತಾ ಇದೆ. ನಾಟಕವನ್ನು ಒಪ್ಕೊಂಡಂತಹ ಇದೇ IMF ಈಗ 19,000 ಕೋಟಿ ರೂಪಾಯಿ ಸಾಲವನ್ನು ಕೊಡೋದಕ್ಕೆ ರೆಡಿಯಾಗಿದೆ. ಹಾಗಾದರೆ ಯುದ್ಧವನ್ನು ಈಗ ಸಾಲ ಪಡೆದುಕೊಂಡಂತಹ ಪಾಕಿಸ್ತಾನ ಏನು ಮಾಡುತ್ತೆ? ಏನು ಜನರಿಗೆ ನೀರಿನ ವ್ಯವಸ್ಥೆ ಮಾಡುತ್ತಾ, ಅಥವಾ ಪಾಕಿಸ್ತಾನದಲ್ಲಿರುವಂತಹ ಯಾರಾದರೂ ಅಂದರೆ ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಾ, ಡಿಸ್ಟ್ರಾಯ್ ಆಗಿರುವಂತಹ ಮನೆಗಳನ್ನು ನಿರ್ಮಾಣ ಮಾಡುತ್ತಾ? ಇದು ಯಾವುದನ್ನೂ ಮಾಡಲ್ಲ. ಈಗಾಗಲೇ ಯುದ್ಧ ಏನು ಮಾಡ್ತಾ ಇದೆ ಅಂತಂದರೆ ಯುದ್ಧ ಸನ್ನದ್ಧವಾಗಿದೆ. ಭಾರತವೂ ಕೂಡ ಪ್ರತಿ ದಾಳಿ ಮಾಡ್ತಾ ಇದೆ, ಜೊತೆಗೆ ಪಾಕಿಸ್ತಾನವೂ ಕೂಡ ದಾಳಿ ಮಾಡ್ತಾ ಇದೆ. ಯಾರ ಜೊತೆಗೆ ಸೇರಿಕೊಂಡು ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ? ಇದೇ ಪಾಕಿಸ್ತಾನದ ಸೈನ್ಯ ಉಗ್ರರೊಂದಿಗೆ ಸೇರಿಕೊಂಡು ದಾಳಿಯನ್ನು ಮಾಡ್ತಾ ಇದೆ. ಸೊ ಈಗ 19,000 ಕೋಟಿ ರೂಪಾಯಿ ಸಾಲವನ್ನು ಪಡೆದುಕೊಂಡಿರುವಂತಹ IMF ಮೊದಲಿಗೆ ಯುದ್ಧ ಸಾಮಗ್ರಿಗಳನ್ನು ಖರೀದಿ ಮಾಡುತ್ತೆ. ಎರಡನೇದು, ಸೈನಿಕರಿಗೆ ತಿನ್ನೋದಕ್ಕೆ ಊಟ ಇಲ್ಲ ಅಲ್ಲಿನ ಸೈನಿಕರಿಗೆ, ಪಾಕಿಸ್ತಾನಿ ಸೈನಿಕರಿಗೆ. ಸೊ ಹೀಗಾಗಿ ಎರಡನೇದಾಗಿ ಪಾಕಿಸ್ತಾನ ಸೈನ್ಯ ಏನು ಮಾಡುತ್ತಂದರೆ, ಪಾಕಿಸ್ತಾನ ಸರ್ಕಾರ ಈ ಒಂದು ದುಡ್ಡನ್ನು ತೆಗೆದುಕೊಂಡು ಒಂದಿಷ್ಟು ಸೈನಿಕರಿಗೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಯಾಕಂತಂದರೆ ಅವರೇ ಯುದ್ಧವನ್ನು ಮಾಡಬೇಕಲ್ಲ, ಯುದ್ಧದಲ್ಲಿ ಅವರೇ ಡ್ರೋನ್ಗಳನ್ನು ಹಾರಿಸ್ಬೇಕಲ್ಲ. ಏನು ಶಹಬಾಜ್ ಶರೀಫ್ ಹೋಗಿ ಗನ್ ಹಿಡ್ಕೊಂಡು ಯುದ್ಧ ಮಾಡ್ತಾನ, ಡ್ರೋನ್ ಹಾರಿಸ್ತಾನ? ಅವನೇನಿಲ್ಲ, ಆರಾಮಾಗಿ ಅವನ್ನೆಲ್ಲೋ ಒಂದು ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ಯುದ್ಧ ಮಾಡ್ತಾ ಇದ್ದಾನೆ. ಆದರೆ ಇಲ್ಲ, ಸೈನಿಕರಿಗೆ ಸಾಯ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ಒಂದಿಷ್ಟು ದುಡ್ಡನ್ನು ಕೊಟ್ಟು ಅವರನ್ನು ಸಮಾಧಾನ ಮಾಡುವಂತಹ ಸಾಧ್ಯತೆ ಇದೆ. ಮೂರನೇ ಸಾಧ್ಯತೆ ಏನಂತಂದರೆ, ಈ ಒಂದು ಸಾಲದ ರೂಪದಲ್ಲಿ ಪಡೆದಿರುವಂತಹ ದುಡ್ಡನ್ನು ಪಾಕಿಸ್ತಾನ ಏನು ಮಾಡುತ್ತೆ, ಉಗ್ರ ಸಂಘಟನೆಗಳಿಗೆ ಫಂಡಿಂಗ್ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದರೆ ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು, ಕೆಲವೊಂದಿಷ್ಟು ಉಗ್ರ ಸಂಘಟನೆಗಳನ್ನು ಪೋಷಣೆ ಮಾಡ್ತಾ ಇದೆಯಲ್ಲ ಇದೇ ಪಾಕಿಸ್ತಾನ ಸರ್ಕಾರ, ಈಗ ಏನು ಮಾಡುತ್ತೆ ಅಂತಂದರೆ ಈ ಒಂದು 19,000 ಕೋಟಿ ರೂಪಾಯಿ IMF ಕೊಟ್ಟಿರುವಂತಹ ಫಂಡ್ ಅಥವಾ ಸಾಲದಲ್ಲಿ 50% ಅಥವಾ ಎಲ್ಲ 19,000 ಕೋಟಿ ರೂಪಾಯಿಯನ್ನು ಉಗ್ರ ಸಂಘಟನೆಗಳಿಗೆ ಅವು ಮೀಸಲಿಡುವ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ ಉಗ್ರರಿದ್ರೇ ಪಾಕಿಸ್ತಾನ ಸೈನ್ಯ, ಉಗ್ರರಿದ್ರೇ ಪಾಕಿಸ್ತಾನ ಅನ್ನುವಂತಹ ಒಂದು ದೇಶ.
ಅಲ್ಲಿ ಉಗ್ರರು ಏನು ಹೇಳ್ತಾರೋ ಅದೇ ಉಗ್ರರ ಮಾತನ್ನು ಇದೇ ಪಾಕಿಸ್ತಾನ ಪ್ರಧಾನಿ ಕೇಳಲೇಬೇಕು ಅನ್ನುವಂತಹ ಇತಿಹಾಸ ಈಗ ಹೇಳ್ತಾ ಇದೆ. ಇವೆಲ್ಲವನ್ನು ಇಟ್ಟುಕೊಂಡು ಏನು ಮಾಡ್ತಾ ಇದೆ ಅಂತಂದರೆ ಪಾಕಿಸ್ತಾನ ಈಗೇನು ಸಾಲವನ್ನು ಪಡೆದುಕೊಂಡಿದೆಯಲ್ಲ, ಈಗ ಸಾಲವನ್ನು ಪಡೆದುಕೊಂಡಂತಹ ದುಡ್ಡನ್ನು ಈಗ ಉಗ್ರರಿಗೆ ಪೋಷಿಸುವಂಥ, ಅಂದರೆ ಉಗ್ರರಿಗೆ ಫಂಡಿಂಗ್ ರೂಪದಲ್ಲಿ ಕೊಡುವಂತಹ ಸಾಧ್ಯತೆ ಇದೆ. ಇನ್ನೊಂದೇನಂತಂದರೆ, ಈಗ ಸಾಲದ ರೂಪದಲ್ಲಿ ಪಡೆದಿರುವಂತಹ ಈ 19,000 ಕೋಟಿ ರೂಪಾಯಿಯಲ್ಲಿ ಕೆಲವೊಂದಿಷ್ಟು ಡ್ರೋನ್ಗಳನ್ನು, ಫೈಟರ್ ಜೆಟ್ಗಳನ್ನು, ಮಿಸೈಲ್ಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಯಾರ ಕಡೆಯಿಂದ ತೆಗೆದುಕೊಳ್ಳುತ್ತೆ? ಇಡೀ ವಿಶ್ವವೇ ಈಗ ಪಾಕಿಸ್ತಾನದ ವಿರುದ್ಧ ಹೋರಾಡ್ತಾ ಇದೆ. ಅಂದರೆ ಯಾರೂ ಕೂಡ ಬೆಂಬಲವನ್ನು ಕೊಡ್ತಾ ಇಲ್ಲ. ಬರೀ ಎರಡು ದೇಶಗಳು ಬೆಂಬಲವನ್ನು ಕೊಡ್ತಾ ಇದ್ದಾವೆ, ಟರ್ಕಿ ಮತ್ತು ಚೀನಾ. ಚೀನಾದಿಂದ ಡ್ರೋನ್ಗಳನ್ನು ತೆಗೆದುಕೊಳ್ಳುತ್ತೆ. ಚೀನಾದಿಂದ ಮೊದಲೇ ಮೇಡ್ ಇನ್ ಚೀನಾ. ಅವು ಯಾವಾಗ ಡಿಸ್ಟ್ರಾಯ್ ಆಗುತ್ತೋ ಗೊತ್ತಿಲ್ಲ. ಈಗ 400 ಡ್ರೋನ್ಗಳನ್ನು ಹೊಡೆದುರುಳಿಸಿದೆಯಲ್ಲ ಭಾರತ, ಇವೆಲ್ಲವೂ ಕೂಡ ಚೀನಾದ ಬತ್ತಳಿಕೆಯಿಂದ ಬಂದಿರುವಂತಹ ಡ್ರೋನ್ಗಳು. ಅಂದರೆ ಅವಷ್ಟು ಸುರಕ್ಷಿತವಲ್ಲ. ಪಾಕಿಸ್ತಾನ ಏನಾದರೂ ಈಗಲೂ ಕೂಡ ಅಷ್ಟೇ, ಪಾಕಿಸ್ತಾನ ಏನಾದರೂ ಚೀನಾದ ಶಸ್ತ್ರಾಸ್ತ್ರಗಳನ್ನು ಬಳಸಿ ಏನಾದರೂ ಯುದ್ಧ ಮಾಡುತ್ತೆ ಅಂತಂದರೆ ಅದರಷ್ಟು ಮೂರ್ಖ ಯಾವುದೂ ಇಲ್ಲ. ಯಾಕಂತಂದರೆ ಈಗಾಗಲೇ ಸುರಕ್ಷಿತವಲ್ಲದಂತಹ ಡ್ರೋನ್ಗಳನ್ನು ಸಪ್ಲೈ ಮಾಡ್ತಾ ಇದೆ ಚೀನಾದ ನರಿಬುದ್ಧಿ ಅಂತಂದರೆ, ನಾವು ಯಾವುದೇ ದೇಶದಲ್ಲಿ ಅಥವಾ ಯಾವುದೇ ದೇಶಕ್ಕೆ ನಾವು ಯುದ್ಧ ಏನಾದರೂ ಮಾಡ್ತೀವಿ ಅಂತಂದರೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ, ಆದರೆ ನಮ್ಮ ಕಡೆಯಿಂದ ನೀವು ವ್ಯಾಪಾರ ಮಾಡಬೇಕು, ಇದು ಒಂದು ಕಂಡೀಷನ್ ಇರುತ್ತೆ. ಸೊ ಈ ಮೂರ್ಖ ಪಾಕಿಸ್ತಾನಕ್ಕೆ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಹೀಗಾಗಿ ಸಾಲ ಮಾಡಿ, IMFನಿಂದ ಸಾಲ ಮಾಡಿ ಚೀನಾಗೆ ವ್ಯಾಪಾರದ ರೂಪದಲ್ಲಿ ವ್ಯಾಪಾರ ಮಾಡಿ ಅದು ಯುದ್ಧ ಸಾಮಗ್ರಿಗಳನ್ನು ತೆಗೆದುಕೊಳ್ತಾ ಇದೆ. ಇನ್ನು IMF ಈಗಾಗಲೇ 19,000 ಕೋಟಿ ರೂಪಾಯಿ ಕೊಟ್ಟಿದೆ. ಹಾಗಾದರೆ ಪಾಕಿಸ್ತಾನದ ಮೇಲೆ ಇರುವಂತಹ ಸಾಲ ಎಷ್ಟಿದೆ ಅದನ್ನು ನೋಡ್ತಾ ಹೋಗೋದಾದರೆ, ಪಾಕಿಸ್ತಾನದ ಒಟ್ಟು ಸಾಲ ಎಷ್ಟಿದೆ ಅಂತಂದರೆ, ಮಾಹಿತಿಯ ಪ್ರಕಾರ 2024-25ರಲ್ಲಿ 24 ವರ್ಷದಲ್ಲಿ, ಈಗಾಗಲೇ ಏನಂದರೆ 4-5 ತಿಂಗಳಾಯಿತು, 25 ವರ್ಷ ಸಾಲ ಶುರುವಾಗಿ. 2025 ಡಿಸೆಂಬರ್ 1 ವರದಿಯ ಪ್ರಕಾರ $131.1 ಶತಕೋಟಿ ಪಾಕಿಸ್ತಾನ ತನ್ನ ಸಾಲವನ್ನು ಹೊಂದಿದೆ. ಈ ಸಾಲ ಇಡೀ ಪಾಕಿಸ್ತಾನ ದೇಶವನ್ನು ಬೇರೆ ದೇಶಕ್ಕೆ ಮಾರಿದ್ರೂ ಕೂಡ ಪಾಕಿಸ್ತಾನದ ಸಾಲ ತೀರೋದಿಲ್ಲ, ಅಷ್ಟು ಸಾಲ ಮಾಡಿಕೊಂಡಿದೆ. ಈಗ ಮುಂದಿನ 2024 ಮತ್ತು ಮುಂದಿನ 2025 ಮತ್ತು 2029ನೇ ಸಾಲಿನಲ್ಲಿ ಪಾಕಿಸ್ತಾನದ ಸಾಲ ಎಷ್ಟಾಗಲಿದೆ ಗೊತ್ತಾ? ಅದರ ಸಾಲ $146.6 ಶತಕೋಟಿ ಆಗಲಿದೆಯಂತೆ. ಈಗ $131 ಶತಕೋಟಿ ತಲುಪಿದೆ. ಇನ್ನು ಮುಂದಿನ 4 ವರ್ಷದಲ್ಲಿ 146ರಿಂದ 150 ಶತಕೋಟಿ ಡಾಲರ್ನಷ್ಟು ತನ್ನ ಸಾಲವನ್ನು ವೃದ್ಧಿ ಮಾಡಿಕೊಳ್ಳಲಿದೆ. ಈ ಎಲ್ಲ ಸಾಲವನ್ನು ಪಡೆದುಕೊಂಡಂತಹ ಪಾಕಿಸ್ತಾನ ಏನು ಮಾಡುತ್ತೆ? ಉಗ್ರರನ್ನು ಪೋಷಿಸುತ್ತೆ. ಅಲ್ಲಿರುವಂತಹ ಜನ ಏನಂತಂದರೆ ಶತ್ರು ಪರವಾಗಿಲ್ಲ, ಬಟ್ ಏನಂತಂದರೆ ಉಗ್ರರನ್ನು ಪೋಷಿಸಬೇಕು, ಉಗ್ರ ಭಯೋತ್ಪಾದಕ ಕೃತ್ಯಗಳಿಗೆ ಬಳಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪಾಕಿಸ್ತಾನ ಸಾಲದ ಮೇಲೆ ಸಾಲ ಮಾಡಿಕೊಳ್ತಾನಾಗಿದೆ. ಹಾಗಾದರೆ ಯಾವ್ಯಾವ ದೇಶಗಳಿಂದ ಎಷ್ಟೆಷ್ಟು ಸಾಲ ತೆಗೆದುಕೊಂಡಿದೆ ಇದೇ ಪಾಕಿಸ್ತಾನ ಅಂತ ನೋಡ್ತಾ ಹೋಗೋದಾದರೆ, ಈಗಾಗಲೇ ಏನಂತಂದ್ರೆ ಚೀನಾ ಎಷ್ಟು ಸಾಲ ಕೊಟ್ಟಿದೆ ಅಂತಂದರೆ $68.91 ಶತಕೋಟಿ ಸಾಲವನ್ನು ಕೊಟ್ಟಿದೆ. ಪಾಕಿಸ್ತಾನ ಚೀನಾ ಏನು ಮಾಡುತ್ತೆ ಅಂತಂದರೆ, ಫಸ್ಟು ದುಡ್ಡನ್ನು ಕೊಡುತ್ತೆ, ಸಾಲವನ್ನು ಕೊಡುತ್ತೆ. ಆಗ ತನ್ನ ಕೆಲವೊಂದಿಷ್ಟು ಪ್ರದೇಶಗಳನ್ನು ನನಗೆ ಕೊಡು, ಇಲ್ಲ ಅಂತಂದರೆ ಸಾಲ ಕೊಡು, ಹೀಗೆ ರಿಸ್ಟ್ರಿಕ್ಷನ್ಸ್ ಆಗ್ತಾ ಹೋಗುತ್ತೆ. ಪಾಕಿಸ್ತಾನದಲ್ಲಿ ಈಗಾಗಲೇ ಚೀನಾದ ಕೆಲವೊಂದಿಷ್ಟು ಪ್ರಾಜೆಕ್ಟ್ಗಳು ಈಗಾಗಲೇ ರನ್ನಿಂಗಲ್ಲಿದೆ. ಯಾಕಂತಂದರೆ ಪಾಕಿಸ್ತಾನದಲ್ಲಿ ಕೆಲವೊಂದಿಷ್ಟು ಖನಿಜ ಸಂಪತ್ತುಗಳನ್ನು ಚೀನಾ ಕಬಳಿಸ್ಕೊಳ್ತಾ ಇದೆ. ಆದ್ದರಿಂದ ಸಾಲದ ರೂಪದಲ್ಲಿ ಪಾಕಿಸ್ತಾನಕ್ಕೆ ಚೀನಾ ರುಚಿ ತೋರಿಸಿ ಪಾಕಿಸ್ತಾನದಲ್ಲಿರುವಂತಹ ಖನಿಜ ಸಂಪತ್ತುಗಳನ್ನು ಲೂಟಿ ಮಾಡ್ತಾ ಇದೆ. ಇದು ಮೂರ್ಖ ಪಾಕಿಸ್ತಾನಕ್ಕೆ ಗೊತ್ತಾಗ್ತಾ ಇಲ್ಲ. ಇದು ಚೀನಾದ ಸಾಲದ ಹೊರೆಯಾದರೆ, ಇನ್ನು ಸೌದಿ ಅರೇಬಿಯಾ ತನ್ನ ಇಸ್ಲಾಂ ರಾಷ್ಟ್ರವಾಗಿದೆ. ಪಾಕಿಸ್ತಾನ ಒಂದು ಇಸ್ಲಾಂ ರಾಷ್ಟ್ರವಾಗಿದೆ. ಅದಕ್ಕೋಸ್ಕರ ಏನಂತಂದರೆ ನಮ್ಮವರೇ ಅಲ್ವಾ ಅಂತ ಅಂದ್ಬಿಟ್ಟು ಲೆಕ್ಕಕ್ಕೆ ಸಿಗದಷ್ಟು ಸಾಲವನ್ನು ಕೊಟ್ಟುಬಿಟ್ಟಿದೆ ಈಗ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಅಭಿವೃದ್ಧಿ ಆಗಲಿ ಅಂತ ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ಸ್ ನೇಷನ್ಸ್ಗಳೆಲ್ಲ ಏನು ಮಾಡುತ್ತೆ ಅಂತಂದರೆ ಪಾಕಿಸ್ತಾನಕ್ಕೆ ಸಾಲವನ್ನು ಕೊಡುತ್ತೆ. ಆದರೆ ಪಾಕಿಸ್ತಾನ ಏನು ಮಾಡ್ತಾ ಇದೆ ಅಂತಂದರೆ ಉಗ್ರ ಸಂಘಟನೆಗಳನ್ನು ಪೋಷಣೆ ಮಾಡ್ತಾ ಇದೆ ಅಂತ ತಿಳಿದಂತಹ ಇದೇ ಸೌದಿ ಅರೇಬಿಯಾ, ದುಬೈ ರಾಜ ನಾವಿನ್ನು ಮುಂದೆ ಪಾಕಿಸ್ತಾನಕ್ಕೆ ಸಾಲವನ್ನು ಕೊಡೋದಿಲ್ಲ. ಸೊ ಈಗಲೂ ಅಷ್ಟೇ ದುಬೈ ಆಗಿರಬಹುದು, ಕೆಲವೊಂದಿಷ್ಟು ಇಸ್ಲಾಮಿಕ್ ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡದೆ ಭಾರತಕ್ಕೆ ಬೆಂಬಲವನ್ನು ಕೊಟ್ಟಿವೆ. ಉಗ್ರ ಸಂಹಾರ ಮಾಡಿ ಅಂತ ಭಾರತಕ್ಕೆ ಬೆಂಬಲವನ್ನು ಕೊಟ್ಟು ಕೆಲವೊಂದಿಷ್ಟು ಕೆಲವೊಂದಿಷ್ಟು ರಾಜತಾಂತ್ರಿಕ ನಿಷೇಧಗಳನ್ನು ಹೇರಿತ್ತು. ಆ ತಾಂತ್ರಿಕತೆಗಳಲ್ಲಿ ಕೆಲವೊಂದಿಷ್ಟು ಅಭಿವೃದ್ಧಿಯನ್ನು ಪಡಿಸಿದೆ ಭಾರತದ ಪರವಾಗಿ ಇದೇ ಇಸ್ಲಾಮಿಕ್ ರಾಷ್ಟ್ರಗಳು. ಇನ್ನು ಡಾಲರ್ನ ಅಂತಾರಾಷ್ಟ್ರೀಯ IMFನಿಂದ ಎಷ್ಟು ಸಾಲ ತೆಗೆದುಕೊಂಡಿದೆ ಅಂತಂದರೆ 7.596 ಶತಕೋಟಿಯಷ್ಟು ಈಗಾಗಲೇ ಸಾಲವನ್ನು ಪಡೆದುಕೊಂಡಿದೆ. ಈಗ 19,000 ಕೋಟಿ ರೂಪಾಯಿ ಸಾಲವನ್ನು ಪಡೆದುಕೊಳ್ತಾ ಇದೆ. ನೀತಿ ಒಂದೇನಂತಂದರೆ
ಇಷ್ಟೆಲ್ಲ ಸಾಲವನ್ನು ಪಡೆದುಕೊಳ್ಳುವಂತಹ ಪಾಕಿಸ್ತಾನ ಕೊನೆಯದಾಗಿ ಏನು ಮಾಡುತ್ತೆ, ಹೆನ್ಸ್ ಪ್ರೂಡ್ ಅಂತ ಮಾಡ್ತೀವಲ್ಲ ನಾವು, ಒಂದು ಪ್ರಾಬ್ಲಮ್ ತಗೊಳ್ಬೇಕಾದ್ರೆ ಹೆನ್ಸ್ ಪ್ರೂಡ್ ಅಂತ ಮಾಡ್ತೀವಲ್ಲ, ಆವಾಗ ಪಾಕಿಸ್ತಾನ ಏನು ಪ್ರೂವ್ ಮಾಡುತ್ತೆ, ನಾನು ಉಗ್ರ ದೇಶಗಳಿಗೆ, ಉಗ್ರವಾದಕ್ಕೆ ನಾನು ಈ ಸಾಲವನ್ನು ಪಡೆದುಕೊಂಡಿದ್ದೀನಿ ಅಂತ ಹೇಳ್ತಾ ಇದೆ. ಆದರೆ ಶಹಬಾಜ್ ಶರೀಫ್ನ ವಿರುದ್ಧ ಮತ್ತು ಈಗೇನು ಯುದ್ಧ ಮಾಡ್ತಾ ಇದೆಯಲ್ಲ, ಈ ಯುದ್ಧದ ವಿರುದ್ಧ. ಓಕೆ, ಥ್ಯಾಂಕ್ ಯू ಜೀವಂತ ಮನೆ ಡೀಟೇಲ್ಸ್ಗಾಗಿ. देश के ऊपर अटैक हुआ है